ನಮ್ಮ ಈ ದಿನ ನಮ್ಮ ಚಿತ್ರರಂಗಕ್ಕೆ ಒಂದು ಮರೆಯಲಾಗದ ದಿನ. ಚಿತ್ರರಂಗದ ಕೆಲವು ಕೊಂಡಿಗಳಲ್ಲಿ ಒಂದು ಕೊಂಡಿ ಇವತ್ತು ಕಳಿಸ್ಕೊಂಡಿದ್ದೆ. ಅದೇ ನಮ್ಮ ದ್ವಾರಕೀಶ್ ಅವರು. ಸುಮಾರು 50 ಚಿತ್ರಗಳನ್ನು ನಿರ್ಮಿಸಿ, ನಿರ್ದೇಶಿಸಿ, ನಟಿಸಿ ಹಲವಾರು ಹೊಸ ಸಾಹಸಗಳನ್ನು ಕನ್ನಡ ಚಿತ್ರರಂಗಕ್ಕೆ ಮಾಡಿ ತಂದು ವಿಷ್ಣುವರ್ಧನ್ ಅಂತ ದಿಗ್ಗಜರ ಜೊತೆ ಸಿನಿಮಾಗಳು ಮಾಡಿ, ಅಣ್ಣಾವ್ರ ಜೊತೆ ಸಿನಿಮಾಗಳು ಮಾಡಿ, ಅವ್ರು ಯಾರ ಜೊತೆ ಸಿನಿಮಾ ಮಾಡಿಲ್ಲ, ತಮ್ಮ ಮಕ್ಕಳನ್ನ ಚಿತ್ರರಂಗಕ್ಕೆ ತಂದು ಒಂದು ಚಿತ್ರರಂಗದ ದಂತಕತೆ ಅಂತ ನಾವು ಹೇಳಬಹುದು. ದ್ವಾರಕೀಶ್ ಅವರು ನಮ್ಮ 81ನೇ ವಯಸ್ಸಿನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ. ಆ ದುಃಖನ ನಮ್ಮ ಚಿತ್ರರಂಗ ಇವತ್ತು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ಅವರು ಆಪ್ತ ಮಿತ್ರ ಚಿತ್ರದಿಂದ, ಅದಕ್ಕೂ ಮೊದಲು ಗೌರಿ ಚಿತ್ರದಿಂದ ಅವರ ತಂಡ ಮತ್ತು ದ್ವಾರಕೀಶ್ ಚಿತ್ರ ಜೊತೆಗೆ ನಮ್ಮ ಬಾಲಾಜಿ ಡಿ ಸ್ಟುಡಿಯೋಸ್ ಮತ್ತು ನನ್ನ ಸಂಬಂಧ ಬಹಳ ತಲುಪು ಹಾಕ್ಕೊಂಡಿತ್ತು. ಸೊ ಅವ್ರ ಮಗ ಯೋಗೀಶ್ ದ್ವಾರಕೀಶ್ ಬಂಗ್ಲೆ ಏನಿದ್ದಾರೆ, ಯೋಗಿ ಅಂತ ನಾವೆಲ್ಲ ಸ್ಮಾಲ್ ಅಂತ ಕರಿತೀವಿ, ಬಹಳ ಆತ್ಮೀಯರು ನನಗೆ. ಆ ಮೂಲಕ ದ್ವಾರಕಣ್ಣ ಅಂತ ಕರಿತಾ ಇದ್ವಿ, ಬಹಳ ಆತ್ಮೀಯರು. ಸೊ ಅವರನ್ನ ನಾವಿವತ್ತು ಕಳ್ಕೊಂಡಿರೋದು ನಮ್ಮ ಚಿತ್ರರಂಗಕ್ಕೆ ಒಂದು ಭರಿಸಲಾಗದಂಥ ಒಂದು ಅನುಭವ. ನಮಗೆ ಭರಿಸೋದಕ್ಕಾಗೋದೇ ಇಲ್ಲ. ಅವ್ರು ಇಲ್ಲದೆ ಒಂದು ಶಕ್ತಿ ನಮ್ಮಿಂದ ದೂರ ಹೋಯ್ತು ಅಂತ ನಾವು ಭಾವಿಸ್ತಾ ಇದ್ದೀವಿ. ಒಬ್ಬ ಸಾಮಾನ್ಯ ಕುಳ್ಳನಾಗಿ ಅವರ ದೇಹದ ಆಕೃತಿಯನ್ನೇ ಅವರ ಬಂಡವಾಳ ಮಾಡಿಕೊಂಡು ಕಳ್ಳ, ಸಿಂಗಾಪುರಲ್ಲಿ ರಾಜ ಕುಳ್ಳ, ಆಫ್ರಿಕಾದಲ್ಲಿ ಶೀಲ, ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ. ಮೇಯರ್ ಮುತ್ತಾಣ, ಒಂದಾಗಿ ಎರಡ, ಅವ್ರು ಕೊಟ್ಟಿರುವಂಥ ಸಿನಿಮಾಗಳು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಅವರು ನಮ್ಮ ಜೊತೆ ಇವತ್ತು ಇಲ್ಲದೆ ಅವ್ರು ದೂರ ಹೋಗ್ತಾ ಇದ್ದಾರೆ. ಈ ದಿನಾನ ನಮ್ಮ ಚಿತ್ರರಂಗ ಮರೆಯೋದಕ್ಕೆ ಆಗೋದೇ ಇಲ್ಲ. ಆದಷ್ಟು ಬೇಗ ನಮ್ಮ ದ್ವಾರಕಣ್ಣ ಮತ್ತೆ ನಮಗೆ ಚಿತ್ರರಂಗಕ್ಕೆ ಕೊಟ್ಟು ಬರಲಿ ಅಂತ ನಾನು ಮೂಲಕ ಕೇಳ್ಕೊಳ್ತೀನಿ. ಈ ಅವ್ರು ಇಲ್ಲದೆ ಇರುವಂಥ ದುಃಖನ ಭರಿಸೋ ಶಕ್ತಿ ಆ ಕುಟುಂಬಕ್ಕೆ ಆ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.